ನೋಡಿದ್ರೆ ನೀವು ಆಟೋಮೆಟಿಕ್ ಆಗಿ ಬಹಳ ಈಸಿ ಟಾಪಿಕ್ ಅದು. ಓಕೆ, ಸೊ ಆಂತರಿಕ ಭದ್ರತೆ ಅಂದ್ರೆ ಏನು? ಇಂಟರ್ನಲ್ ಸೆಕ್ಯೂರಿಟಿ. ಓಕೆ ಅಲ್ವಾ ಈ ಸೆಟಪ್? ಆಂತರಿಕ ಭದ್ರತೆ ಅಂದ್ರೆ ಏನು ಅನ್ನೋದು ನಿಮ್ಗೆ ಹೇಳಿದ್ರೆ ಗೊತ್ತಾಗ್ಬಿಡ್ತದೆ ನಿಮ್ಗೆ ಎಷ್ಟು ಈಸಿ ಇದೆ ಅಂತ ಹೇಳಿದ್ರು. ಓಕೆ, ಅದಕ್ಕೆ ಆಂತರಿಕ ಭದ್ರತೆ ಅಂದ್ರೆ ಅಂತ ಏನನ್ನೋದು ಹೇಳ್ತೀನಿ ನಿಮ್ಗೆ. ನೋಡ್ರಿ, ಆಂತರಿಕ ಭದ್ರತೆ ಅಂದ್ರೆ ಏನು ನೋಡ್ರಿ. ಕೌಟಿಲ್ಯನ ಪ್ರಕಾರ ಒಂದು ದೇಶಕ್ಕೆ ಹಲವಾರು ರೀತಿಯ ಭದ್ರತೆ ಅವಶ್ಯಕತೆ ಇರ್ತದೆ. ರೈಟ್? ಹಲವಾರು ರೀತಿ ಒಂದು ದೇಶಕ್ಕೆ 4 ರೀತಿಯ ಭದ್ರತಾ ಸವಾಲುಗಳಿರ್ತವೆ. ಯಾವ್ಯಾವು? ಒಂದು ಆಂತರಿಕ, ಎರಡನೇದು ಬಾಹ್ಯ, ಮೂರನೇದಾಗಿ ಯಾವುದು? ಆಂತರಿಕ ಬೆಂಬಲದಿಂದ ಬಾಹ್ಯ, ನಾಲ್ಕನೇದು ಬಾಹ್ಯ ಬೆಂಬಲದಿಂದ ಆಂತರಿಕ ಅಂತ. ಸೊ ಬಾಹ್ಯ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಬಾಹ್ಯ ಅಂತಂದ್ರೆ ಬೇರೆ ದೇಶಗಳು ನಮ್ಮ ಭಾರತದ ಮೇಲೆ ಯಾವುದೇ ರೀತಿಯ ಅಪಾಯವನ್ನ ತಂದೊಡ್ಡಿದ್ರೆ ಅದನ್ನ ಏನಂತ ಕರಿತೀವಿ ನಾವು? ಬಾಹ್ಯ ಅಂತೇಳಿ ಕರಿತೀವಿ. ಈ ಪಾಕಿಸ್ತಾನ ನಮಗೆ ಸವಾಲುಗಳನ್ನ ತಂದು ಒಡ್ತಾ ಇದೆ, ರೈಟ್? ಚೈನಾ ನಮಗೆ ಸವಾಲುಗಳನ್ನ ತಂದೊಡ್ತಾ ಇದೆ, ಅಥವಾ ಯಾವುದೋ ಒಂದು ಬೇರೆ ದೇಶದ ಉಗ್ರಗಾಮಿ ಸಂಘಟನೆ ಅಲ್ ಖೈದಾನೋ ತಾಲಿಬಾನೋ ನಮಗೇನಾದ್ರೂ ತಂದೊಡ್ತಾ ಇದ್ರೆ ಅದನ್ನ ಬಾಹ್ಯ ಅಂತ ಕರಿತೀವಿ. ಆದ್ರೆ ಆಂತರಿಕ ಅಂತಂದ್ರೆ ಏನು? ಒಂದು ಸಾರ್ವಭೌಮ ದೇಶ ತನ್ನ ಗಡಿಯ ಒಳಗಡೆ ಎದುರಿಸುವ ಭದ್ರತಾ ಸಮಸ್ಯೆಗಳು. ಒಂದು ಸಾರ್ವಭೌಮ ದೇಶ ನಮ್ಮ ಗಡಿ ಒಳಗಡೆನೆ, ಅಂದ್ರೆ ನಮ್ಮ ದೇಶದ ಒಳಗಡೆನೆ, ಓಕೆ, ಇಂಥ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ಯಾವ ಭದ್ರತಾ ಪಡೆಗಳಿರ್ತವೆ? ನೋಡ್ರಿ, ಬಾಹ್ಯ ಸಮಸ್ಯೆ ಇದ್ರೆ ಅಲ್ಲಿ ಸೈನ್ಯ ಬರುತ್ತೆ, ಆಂತರಿಕದಲ್ಲಿ ಸೈನ್ಯ ಬರೋದಿಲ್ಲ. ಪೊಲೀಸ್ ಇದರಲ್ಲಿ ಬರುತ್ತೆ, ಪ್ಯಾರಾಮಿಲಿಟರಿ ಇದರಲ್ಲಿ ಬರುತ್ತೆ. ಆಂತರಿಕ ಸಮಸ್ಯೆಗಳಿದ್ರೆ ಸೈನ್ಯ ಇನ್ವಾಲ್ವ್ ಆಗೋದಿಲ್ಲ. ಕೆಲವೊಂದಿಷ್ಟು ತುರ್ತು ಪರಿಸ್ಥಿತಿಗಳಲ್ಲಿ ಮಾತ್ರ ಸೈನ್ಯ ಬರ್ತದೆ. ಪೊಲೀಸ್ ಆಗಿರ್ಬೋದು, ಪ್ಯಾರಾಮಿಲಿಟರಿ ಆಗಿರ್ಬೋದು, ರೈಟ್? ಇವೆಲ್ಲವೂ ಕೂಡ ಅದರಲ್ಲಿ ಬರ್ತದೆ. ಆಂತರಿಕ ಭದ್ರತೆಯನ್ನ ಇವು ಹ್ಯಾಂಡಲ್ ಮಾಡಬೇಕು. ಓಕೆ, ರೈಟ್? IB ಗಿಬಿ ಎಲ್ಲ ಆಂತರಿಕ. ಏನು? ಬಾಹ್ಯ ಭದ್ರತೆಗೆ ಆಂತರಿಕ ಭದ್ರತೆಗೆ IB, ಹಿಂಗದ. ಸೊ ನನಗೆ ಈ ಎಕ್ಸಾಂಪಲ್ ಹೇಳ್ರಿ, ಆಂತರಿಕ ಭದ್ರತೆ ಸವಾಲುಗಳು ಅಂತಂದ್ರೆ ಏನೇನ್ ಇರ್ತಾವ? ರೈಟ್? ಏನೇನಿರ್ತಾವ ನಮ್ಮ ದೇಶದ ಒಳಗಡೆ? ಒಂದು ಆಂತರಿಕ ಭಯೋತ್ಪಾದನೆ ಅಂತ ಬರುತ್ತೆ. ಅಂದ್ರೆ ನಮ್ಮ ದೇಶದ ಒಳಗಡೆನೆ ನಡೆಯುವಂತ ಭಯೋತ್ಪಾದನೆ. ಈ ಮೊನ್ನೆ PFI ಅನ್ನ ಬ್ಯಾನ್ ಮಾಡಲಾಯಿತು. ಯಾಕೆ? ಆಂತರಿಕ ಭಯೋತ್ಪಾದನೆ, ಹೌದಾ? ಸೊ ಆಂತರಿಕ ಟೆರರಿಸಂ, ಇಂಟರ್ಲ್ಯಾಂಡ್ ಟೆರರಿಸಂ ಅಂತ ಕರಿತೀವಿ ನಾವು. ಇಲ್ಲೇ ಹಲವಾರು ಟೆರರಿಸ್ಟ್ ಸಂಘಟನೆಗಳಿರ್ತವೆ. ಸೊ ಇದನ್ನೇನಂತ ಕರಿತೀವಿ? ಇದು ಕೂಡ ಒಂದು ಆಂತರಿಕ ಭದ್ರತೆಯ ಸವಾಲಿದು. ಎರಡನೇದು ಎಡಪಂಥೀಯ ಭಯೋತ್ಪಾದನೆ. ಇದಕ್ಕೆ ನಾವೇನಂತ ಕೂಡ ಕರಿಬಹುದು? ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಂ, ಅಥವಾ ಇದನ್ನೇ ನಾವೇನಂತ ಕರಿತೀವಿ? ನಕ್ಸಲಿಸಂ ಅಂತೇಳಿ ಕೂಡ ಕರಿಬಹುದು. ನಕ್ಸಲ್ವಾದ, ನಕ್ಸಲಿಸಮು. ನಾನು ನಿಮ್ಗೆ ಈ ಎಸ್ಸೆ ಯಾಕೆ ಸಿಂಪಲ್ ಅಂತ ಹೇಳಿದೆ ಅಂತಂದ್ರೆ ಇದೇ ಕಾರಣಕ್ಕೆ. ಇಲ್ಲಿ ನಿಮ್ಗೆ ಏನೇನು ಗೊತ್ತಿದ್ದಾವೆ ಎಲ್ಲ ಬರೆಯೋದು. ಭಯೋತ್ಪಾದಕರು ಭಾರತದಲ್ಲಿ, ಭಟ್ಕಳದಲ್ಲಿ, ರಿಯಾಜ್ ಭಟ್ಕಳು, ಆ ಭಟ್ಕಳು, ಇವರೆಲ್ಲ ಸಿಗ್ತಾರಲ್ಲ, ಇಲ್ಲ ಆಂತರಿಕ ಭಯೋತ್ಪಾದನೆ. ಇನ್ನು ನಕ್ಸಲಿಸಂ ಕೂಡ ಆಂತರಿಕ ಭಯೋತ್ಪಾದನೆಗೆ ದೊಡ್ಡ ಸವಾಲು. ಓಕೆ, ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಸಾಕಷ್ಟು ಏನಿದೆ, ಸಾಕಷ್ಟು ಅಲ್ಲಿ ಮಿಲಿಟರಿ ಗುಂಪುಗಳಿವೆ. ಸೊ ಈಶಾನ್ಯ ರಾಜ್ಯಗಳಲ್ಲಿ ಬಂಡಾಯ ಅಂತೇಳಿ ಹೇಳ್ಬೋದು, ರೈಟ್? ಇದು ಒಂದು ಸಮಸ್ಯೆ. ಇನ್ಸರ್ಜೆನ್ಸಿ ಇನ್ ನಾರ್ತ್ ಈಸ್ಟ್.
ನಾರ್ತ್ ಈಸ್ಟ್. ನಾಲ್ಕನೇದು ಪ್ರತ್ಯೇಕತಾವಾದ, ಕಾಶ್ಮೀರದಲ್ಲಾಗಿರ್ಬೋದು, ಸೆಸೆಷನಿಸಮ್ ಅಂತ ಕರಿತೀವಿ ನಾವು ಇದನ್ನ. ಓಕೆ. 5ನೇ ಚಾಲೆಂಜ್ ಏನು? ಡ್ರಗ್ಸ್ ಮತ್ತು ನಾರ್ಕೋಟಿಕ್ಸ್, ಟ್ರಾಫಿಕಿಂಗ್. ಡ್ರಗ್ಸ್ ಮತ್ತು ನಾರ್ಕೋಟಿಕ್ಸ್ ಇದು ಕೂಡ ಆಂತರಿಕ ಭದ್ರತೆಗೆ ಬಹಳ ದೊಡ್ಡ ಸಮಸ್ಯೆ ಇದು. ಓಕೆ. 6ನೇದು ಸೈಬರ್ ಥ್ರೆಟ್, ಸೈಬರ್ ಅಪಾಯಗಳು. ಇವನ್ ಇಲ್ಲಿಗಲ್ ಮೈಗ್ರೇಷನ್, ರೈಟ್. ಬೇರೆ ದೇಶದಿಂದ ಏನು ಕಾನೂನು ಹೊರತುಪಡಿಸಿ ಏನು ಅಕ್ರಮ ವಲಸೆ ಅಂತ ಕರಿತೀವಿ. ಅಕ್ರಮ ವಲಸೆ, ಆಮೇಲೆ ಮಾನವ ಕಳ್ಳ ಸಾಗಣೆ, ಇವೆಲ್ಲ ಇದರಲ್ಲಿ ಬರ್ತವೆ. ರೈಟ್. ಹ್ಯೂಮನ್ ಟ್ರಾಫಿಕಿಂಗು, ಇವೆಲ್ಲ ಏನು ಭಾರತಕ್ಕೆ ಆಂತರಿಕವಾಗಿ ಕಾಡ್ತಾ ಇರತಕ್ಕಂತಹ ಸಮಸ್ಯೆಗಳಲ್ಲಿ ಇವೆಲ್ಲ ಬರ್ತವೆ. ಸೊ ನೀವು ಎಸ್ಸೆನಲ್ಲಿ ಇವುಗಳ ಬಗ್ಗೆ ಬರೆದ್ರೆ ಆಯ್ತು ನೋಡ್ರಿ. ಎಸ್ಸೆನಲ್ಲಿ ಇವುಗಳ ಬಗ್ಗೆ ಬರೆದ್ರೆ ಆಯ್ತು. ಇವನ್ ಆರ್ಗನೈಸ್ಡ್ ಕ್ರೈಮು, ದಾವೂದ್ ಇಬ್ರಾಹಿಮು, ಅವರು ಇವರೆಲ್ಲ ಇದರೊಳಗೆ ಬರ್ತಾರೆ. ರೈಟ್. ವ್ಯವಸ್ಥಿತ ಅಪರಾಧ ಅಥವಾ ಯೋಜಿತ ಅಪರಾಧಗಳು, ಇವೆಲ್ಲ ಏನು ಭಾರತದ ಆಂತರಿಕ ಭದ್ರತೆಗೆ ಸವಾಲುಗಳು. ಇವನ್ ಇದನ್ನು ಹೇಳ್ಬೋದು ನೀವು. 9ನೇದು ಕೋಮುವಾದನೂ ಕೂಡ ಒಂದು ಇಲ್ಲಿ ಸಮಸ್ಯೆ ಆಗಬಹುದು. ಕಮ್ಯುನಲಿಸಂ. ಅರ್ಥ ಆಗ್ತಿದೆಯಾ? ಆಂತರಿಕ ಭದ್ರತೆ ಮತ್ತು ಆಂತರಿಕ ಭದ್ರತೆಗೆ ಇರ್ತಕ್ಕಂಥ ಸವಾಲುಗಳು ಏನೇನಂತ ಹೇಳಿ. ರೈಟ್. ಇದರಲ್ಲಿ 10ನೇದೇನು? ಈ ಜನಾಂಗೀಯ ದಂಗೆಗಳು, ರೇಷಿಯಲ್ ಟೆನ್ಷನ್ಸ್. ಈ ರೇಷಿಯಲ್ ಟೆನ್ಷನ್ಸ್ ನಲ್ಲಿ ನಮ್ಗೇನು ಬರ್ತದೆ? ಮಣಿಪುರ ಬರ್ತದೆ. ಮಣಿಪುರ ಹಿಂಸೆ ಇದರಲ್ಲಿ ಬರುತ್ತೆ, ಈ ರೇಷಿಯಲ್ ಟೆನ್ಷನ್ ಅಲ್ಲಿ ಬರುತ್ತೆ. ಲೆಫ್ಟ್ ವಿಂಗ್ ಅಂದ್ರೆ ನಕ್ಸಲಿಸಮ್ ಇಲ್ಲಿ ಬರ್ದಿದ್ದೀನಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. PDO ಪೇಪರ್ 2 ಕ್ಲಾಸ್ ಮಾಡ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ ಯು. ಅಮ್ಮ ನಿನ್ನಿಂದನೇ ಮಾಡ್ತಾ ಇರೋದು ಅಂಬಿಕಾ. ನನಗೆ ಎಷ್ಟು ಸಲ ಮಾಡಿ ಸರ್ ಅಂತೇಳಿ ಒಬ್ಬೇ ಕೇಳೋದ್ರಿಂದ 100 ಜನ ಮಾಡಿ ಸರ್ ಅಂತೇಳಿ ಒತ್ತಡ ಹಾಕಿ ಮಾಡಿಸ್ತಾ ಇದ್ದಾರೆ. ನಾ 1 ತಿಂಗಳಿಂದ ದಿವಸ 6 ತಾಸು PDO ಓದಾಕತ್ತೀನಿ. ಎಕ್ಸಾಮ್ ಬರೆಯಂಗಿಲ್ಲ, ಏನಿಲ್ಲ. ಡೈಲಿ 6 ಗಂಟೆ ಎಲ್ಲಾ ಕೆಲಸ ಬಿಟ್ಟು ಪುಲಿಯಾನಿ ಬುಕ್ ಬೈ ಹಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಳಿದ್ದಪ್ಪ. ಸಿದ್ದು ನೀನೇನ್ ಹೇಳಿದ್ದೆ? ಬುಕ್ ಓದೋ ಅವಶ್ಯಕತೆ ಇಲ್ವಾ ಸರ್? ಬುಕ್ ಓದ್ಲಾರ್ದಂಗೆ ಯಾವ ಕೋರ್ಸಲ್ಲಿ ನಿಮ್ಗೆ ಬುಕ್ ಓದುವಷ್ಟು ಅವಕಾಶ ಕೊಟ್ಟಿದ್ದೀನಿ ಹೇಳ್ರಿ? ಇಂಡಿಯನ್ ಜಿಯೋಗ್ರಫಿ ಮಾಡ್ತಿದ್ದೀನಲ್ಲಪ್ಪ ಸಿದ್ದು. ಒಬ್ಬ ಶಿಕ್ಷಕ ಇದ್ದೀನಿ, ನಾನು ಏನೇನು ಮಾಡ್ಬೇಕು ನೀವು ಹೇಳ್ರಿ? ಎಲ್ಲ ಒಮ್ಮೆ ಮಾಡ್ಬೇಕಂತಂದ್ರೆ ನಾನು ಮನುಷ್ಯನೇ, ಯಂತ್ರವಲ್ಲ. ನೀವು PDO ಎಕ್ಸಾಮ್ ಬರ್ರಿ ಸರ್. ಎದಕ್ಕಪ್ಪ? ಮಾಡಲ್ಲ ಸಿದ್ದು. ಅದೊಂದು ಅರ್ಥ ಆಯ್ತಲ್ಲ ಎಲ್ಲರಿಗೂ? ಅರ್ಥ ಆಯ್ತಲ್ಲ ಆಂತರಿಕ ಸಮಸ್ಯೆಗಳು ಅಂತಂದ್ರೆ ಏನೇನು ಬರೀಬೇಕು ಅಂತ ಹೇಳಿ? ಓಕೆ. ಸೊ ಈಗ ಮಣಿಪುರದ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನ ಹೇಳ್ತೀನಿ. ಮಣಿಪುರದ ಬಗ್ಗೆ ಬಂದ್ರೆ, ಮಣಿಪುರ ಹಿಂಸಾಚಾರ ಆಗಿದೆ. ಈ ಮಣಿಪುರ ಹಿಂಸಾಚಾರದ ಬಗ್ಗೆನೇ ಅವ್ರು ಕೇಳಿದ್ರೆ ಅದಕ್ಕೆ ಯಾವ ರೀತಿ ಬರಿಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಿರ್ಬೇಕು. ಯಾಕಂತಂದ್ರೆ ಮಣಿಪುರ ಹಿಂಸಾಚಾರ ತುಂಬಾ ಸುದ್ದಿಯಲ್ಲಿದೆ. ಓಕೆ. ಹೀಗಾಗಿ ಇದು ನಿಮ್ಗೆ ಗೊತ್ತಿರ್ಬೇಕು. ಏನೇನಿದೆ, ಯಾಕಾಯ್ತು, ಹೆಂಗಾಯ್ತು, ಯಾರನ್ನ ಕೇಳಾಯ್ತು, ಇದ್ರ ಇತಿಹಾಸ ಏನಿದೆ. ಅರ್ಥ ಆಗ್ತಿದೆ ಎಲ್ಲರಿಗೂ?
ಇದರ ಇತಿಹಾಸ ಗೊತ್ತಿದೆಯಾ ನಿಮಗೆ? ಮಣಿಪುರದಲ್ಲಿ ಯಾಕೆ ಇದು ನಡೀತಾ ಇದೆ, ಯಾಕೆ ನಡೀತಾ ಇದೆ ಅನ್ನೋದು ಗೊತ್ತಿದೆಯಾ? ಎನಿವನ್? ಎಸ್, ಇಲ್ಲಿ 2 ಬುಡಕಟ್ಟುಗಳಿವೆ. ಮಣಿಪುರದಲ್ಲಿ 2 ಬುಡಕಟ್ಟುಗಳಿವೆ. ಯಾವ್ಯಾವ ಪ್ರಮುಖ ಬುಡಕಟ್ಟುಗಳು? 2 ಪ್ರಮುಖ ಬುಡಕಟ್ಟುಗಳಿವೆ. ಒಂದು ಕುಕ್ಕಿ ಬುಡಕಟ್ಟು ಅಂತಿದೆ, ಇನ್ನೊಂದು ಮೇಟಿ ಬುಡಕಟ್ಟು ಅಂತಿದೆ. ಒಂದು ಕುಕ್ಕಿ ಬುಡಕಟ್ಟು ಅಂತಿದೆ, ಇನ್ನೊಂದು ಮೇಟಿ ಬುಡಕಟ್ಟು ಅಂತಿದೆ. ಈ 2 ಬುಡಕಟ್ಟುಗಳು ಬಹಳ ಇಂಪಾರ್ಟೆಂಟ್. 2 ಇವಷ್ಟೇ ಅಲ್ಲ, ಇದನ್ನು ಹೊರತುಪಡಿಸಿ ಕೂಡ ಹಲವಾರು ಬುಡಕಟ್ಟುಗಳಿವೆ. ಆಮೇಲೆ ಮಣಿಪುರವನ್ನ 2 ವಿಭಾಗವಾಗಿ ವಿಂಗಡಣೆ ಮಾಡ್ತಾರೆ. ಭೌಗೋಳಿಕವಾಗಿ ಒಂದು ಕಡೆ ಕಣಿವೆ ಪ್ರದೇಶ ಇದೆ, ಭೌಗೋಳಿಕವಾಗಿ ಒಂದು ಕಡೆ ಕಣಿವೆ ಪ್ರದೇಶ ಇದೆ, ಇನ್ನೊಂದು ಕಡೆ ಗುಡ್ಡಗಾಡು ಪ್ರದೇಶ ಇದೆ. ಈ ಹಲವಾರು ಕಾಲದಿಂದ ಕುಕ್ಕಿ ಮತ್ತು ಮೇಟಿ ಬುಡಕಟ್ಟುಗಳ ನಡುವೆ ಸಮಸ್ಯೆ ಇದೆ. ಓಕೆ, ಯಾವಾಗಿಂದ ಅಂತಂದ್ರೆ ಈ ಕಾಂಗ್ಲೆಪಾಕ್ ಅಂತೇಳಿ ಒಂದು ಸಾಮ್ರಾಜ್ಯ ಇತ್ತಲ್ಲಿ. ಕಾಂಗ್ಲೆಪಾಕ ಸಾಮ್ರಾಜ್ಯ ಇದ್ದಿದ್ರಿಂದ ಅವಾಗಿನ ಸಮಯದಿಂದ ಇದು ಸಮಸ್ಯೆ ಇದೆ. ನಿಮಗೆಲ್ಲ ಮಣಿಪುರದ ಇತಿಹಾಸ ಅಂತೂ ಗೊತ್ತಿದೆ. ಆ ಮಣಿಪುರವನ್ನ ಬ್ರಿಟಿಷರು ಈ ಆಂಗ್ಲೋ ಬರ್ಮಾ ಯುದ್ಧದ ನಂತರ ತಮ್ಮ ನಿಯಂತ್ರಣಕ್ಕೆ ತಗೊಳ್ತಾರೆ. ಅದಾದ್ಮೇಲೆ ಇಲ್ಲಿ 2 ಬುಡಕಟ್ಟುಗಳು, ಈ ಕುಕ್ಕಿ ಬುಡಕಟ್ಟು ಮತ್ತು ಮೇಟಿ ಬುಡಕಟ್ಟುಗಳ ನಡುವೆ ಮೊದಲಿಂದನೂ ಸಮಸ್ಯೆ ಇದೆ. ಯಾಕಪ್ಪ? ರೈಟ್, ಈ ಕುಕ್ಕಿ ಬುಡಕಟ್ಟುಗಳ ಜೊತೆಗೆ ಇವನ್ ನಾಗಾ ಬುಡಕಟ್ಟುಗಳು ಇವೆಲ್ಲರೂ ಎಲ್ಲಿರ್ತಾರೆ? ಇವರು ಕುಕ್ಕಿ ಮತ್ತು ನಾಗಾ ಮತ್ತು ಇತರೆ ಬುಡಕಟ್ಟುಗಳು ಇವರೆಲ್ಲ ಎಲ್ಲಿರ್ತಾರೆ? ಇವರು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸ ಮಾಡ್ತಿದ್ರು. ಇನ್ನು ಮೇಟಿ ಬುಡಕಟ್ಟುಗಳು ಕಣಿವೆಯಲ್ಲಿ. ಕಣಿವೆ ಅಂತಂದ್ರೆ ಇದು ಒಂದ್ಸಲ ಬಯಲು ಪ್ರದೇಶ ಇದೆ, ಇಲ್ಲಿ ನೀವು ಕೃಷಿ ಮತ್ತು ಇನ್ನಿತರೆ ಚಟುವಟಿಕೆಗಳನ್ನ ಮಾಡಬಹುದಾಗಿತ್ತು. ಸೊ ಹಿಂಗಿತ್ತು ಸಿಚುವೇಶನ್, ರೈಟ್. ಈ ಮೇಟಿಗಳೇನಿದ್ದಾರೆ, ಮೇಟಿಗಳು ಆಕ್ಚುಲಿ ಈ ಹಿಂದೂ ಧರ್ಮಕ್ಕೆ ಸೇರಿದವರು. ಇವರು ಮೇಟಿಗಳು ಯಾವ ಧರ್ಮಕ್ಕೆ ಸೇರಿದವರು? ಹಿಂದೂ ಧರ್ಮಕ್ಕೆ ಸೇರಿದವರು. ಆದ್ರೆ ಈ ಬುಡಕಟ್ಟುಗಳೇನಿವೆ ಇವು ವಿವಿಧ ಬೇರೆ ಬೇರೆ ಧರ್ಮಕ್ಕೆ ಸೇರಿದ್ದಾರೆ. ಇವ್ರದ್ದು ಒಂದೇ ಧರ್ಮದ್ದಿಲ್ಲ. ಸೊ ಇವೆರಡರ ನಡುವೆ ವೈಲೆನ್ಸ್ ಇದು. ಯಾವ್ಯಾವ್ದು? ಒಂದು ಕುಕ್ಕಿ ಕಮಿಟಿ, ಇನ್ನೊಂದು ಯಾವುದು? ಮೇಟಿ ಕಮಿಟಿ. ಸಾರಿ, ಕಮಿಟಿ ಅಂತಿದೆ ನೋಡ್ರಿ, ಕಮ್ಯುನಿಟಿಗಳು. ಇವೆರಡು ಕಮ್ಯುನಿಟಿಗಳ ನಡುವೆ ಈಗ ಜಗಳ ನಡೀತಾ ಇದೆ. ಇದು ನಿಮ್ಗೆ ಗೊತ್ತಿರಬೇಕು. ಮೇನ್ ಅಲ್ಲಿ ಜಾಗ್ರಫಿಕಲ್ ಏರಿಯಾ ಹೆಂಗಿದೆ ಅಂತಂದ್ರೆ ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ಏನಿದೆ, ಈ ಕಣಿವೆ ಪ್ರದೇಶ ಇದೆ. ಇದ್ರ ಸುತ್ತಮುತ್ತ ಏನಿದೆ? ಇಲ್ಲಿ ಗುಡ್ಡಗಾಡು ಪ್ರದೇಶ ಇದೆ. ಸೊ ಈ ಗುಡ್ಡಗಾಡು ಪ್ರದೇಶದಲ್ಲಿ ಯಾರಿರ್ತಾರೆ? ನಾಗಾ ಮತ್ತು ಕುಕ್ಕಿಗಳು ಇರ್ತಾರೆ. ಕಣಿವೆ ಪ್ರದೇಶದಲ್ಲಿ ಮೇಟಿಗಳಿರ್ತಾರೆ. ಮೇಟಿಗಳು ಹೆಚ್ಚಿನವರು ಹಿಂದೂಗಳು. ಇಸ್ ಇಟ್ ಕ್ಲಿಯರ್? ಸಮಸ್ಯೆ ಏನಾಗಿತ್ತು? ಈ ಮೇಟಿಗಳು ಹೆಚ್ಚು ಕಡಿಮೆ ನಾಗಾಲ್ಯಾಂಡ್ನ 55% ಜನಸಂಖ್ಯೆ ಮೇಟಿಗಳಿದ್ದಾರೆ. ಅಂದ್ರೆ ಮೆಜಾರಿಟಿ ಪಾಪ್ಯುಲೇಷನ್ ಯಾವುದು? ಮೇಟಿಗಳದೇ ಇದೆ. ಸೊ ಹೀಗಾಗಿ ಎಲ್ಲ ಹೆಚ್ಚಿನ ರಾಜಕೀಯ ಪ್ರಾತಿನಿಧ್ಯ ಹಲವಾರು ವರ್ಷಗಳಿಂದ ಯಾರಿಗೆ ಸಿಗ್ತಾ ಇದೆ? ಹೆಚ್ಚಿನ ರಾಜಕೀಯ ಪ್ರಾತಿನಿಧ್ಯ ಮೇಟಿಗಳಿಗೆ ಸಿಗ್ತಾ ಇದೆ. ಸಿಎಂ ಪೋಸ್ಟ್ ಇವರಿಗೆ ಸಿಗ್ತಾ ಇದೆ. ನೋಡ್ರಿ, ಇವ್ರು ಇರೋದು ಕಡಿಮೆ ಪ್ರದೇಶದಲ್ಲಿ. ಓಕೆ, ಆಮೇಲೆ ಇವ್ರು ಎಷ್ಟು ಪ್ರದೇಶದಲ್ಲಿದ್ದಾರೆ ಅಂತಂದ್ರೆ ಈ ಮೇಟಿಗಳು ಇರೋದು ಕೇವಲ 10% ಭೂ ಪ್ರದೇಶದಲ್ಲಿ. ಉಳಿದ 90% ಭೂಪ್ರದೇಶ ಏನಿದೆ? ಗುಡ್ಡಗಾಡು ಇದೆ. ಇದರಲ್ಲಿ ಸುಮಾರು 40ರಿಂದ 45% ಕುಕ್ಕಿ, ನಾಗಾ ಮತ್ತು ಇತರ ಬುಡಕಟ್ಟುಗಳು ಇರ್ತಾರೆ. ಇವರಿಗೆ ಯಾವುದೇ ಅಥವಾ ಬಹು ಕಡಿಮೆ ರಾಜಕೀಯ ಪ್ರಾತಿನಿಧ್ಯ ಇದೆ. ನೋಡ್ರಿ, ಬಹುಪಾಲು ಭೂಪ್ರದೇಶ ಇವ್ರ ಕಂಟ್ರೋಲ್ ಇದೆ, ಆದ್ರೆ ರಾಜಕೀಯದ ನಿಯಂತ್ರಣ ಯಾರ ಕಂಟ್ರೋಲ್ ಇದೆ? ಅವ್ರ ಕಂಟ್ರೋಲ್ ಇದೆ. ಇದರಿಂದಾಗಿ ಇಲ್ಲಿನಾಗೆ ಸಮಸ್ಯೆಗಳು ಉಂಟಾಗ್ತಾ ಇದೆ. ಕ್ಲಿಯರ್ ಇದೆಯಾ? ಬರ್ಕೊಳ್ರಿ. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಇದ್ರ ಬಗ್ಗೆ ಎಸ್ಸೆ ಬರೀಬಹುದು. ಬಟ್ ನೀವು ಇದನ್ನ ಕ್ಲಾರಿಟಿ ಇಲ್ಲ ಅಂದ್ರೆ ಎಸ್ಸೆ ಬರೆಯೋದು ಸಾಧ್ಯ ಇಲ್ಲ. ಕಾನ್ಸೆಪ್ಟ್ ಮೇಲೆ ನಿಮಗೆ ಫುಲ್ ಕ್ಲಾರಿಟಿ ಇರಬೇಕು. ಯಾಕೆ ಜಗಳ ಆಗ್ತಾ ಇದೆ, ಇತಿಹಾಸದಕ್ಕೂ ಯಾಕೆ ಇವ್ರು ಮಾಡ್ತಾ ಇದಾರೆ ಈ ರೀತಿ, ಇವೆಲ್ಲ ನಿಮ್ಗೆ ಗೊತ್ತಿದ್ರೆ ಮುಂದೆ ಹೋಗ್ಬೋದು.
ಆಕ್ಚುಲಿ ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಹೇಳದ್ನ ಇವ್ರದ್ದು. ಆಕ್ಚುಲಿ ಇವ್ರದ್ದು 64% ಪಾಪ್ಯುಲೇಷನ್. ಅಲ್ಲ, ಪಾಪ್ಯುಲೇಷನ್ ನಡೀತಿತ್ತು. ಈಗ ಸಮಸ್ಯೆ ಎಲ್ಲಿಂದ ಶುರುವಾಯಿತು, ಯಾವಾಗಿಂದ ಶುರುವಾಗಿ, ಇವತ್ತು ನಿನ್ನೆದಲ್ಲ ಇದು ಸಮಸ್ಯೆ. ಯಾವಾಗಿಂದ ಶುರುವಾಗಿದೆ? ಸ್ವತಂತ್ರ ನಂತರದಿಂದನೇ ಈ ಸಮಸ್ಯೆ, ಸ್ವತಂತ್ರಕ್ಕಿಂತ ಪೂರ್ವದಿಂದನೇ ಈ ಸಮಸ್ಯೆ ಇದೆ. ಸ್ವತಂತ್ರ ಪೂರ್ವದಿಂದನೇ ಸಮಸ್ಯೆ ಇದೆ. ಯಾಕೆ? ಕುಕ್ಕಿಗಳು ಮತ್ತು ನಾಗಾಗಳು ಏನಂತ ಹೇಳ್ತಾರೆ, ಇದು ನಮ್ಮ ಭೂಮಿ, ಮೇಟಿಗಳು ಹೊರಗಿನಿಂದ ಬಂದವರು. ಇದು ನಮ್ಮ ಭೂಮಿ, ಮೇಟಿಗಳು ಎಲ್ಲಿಂದ ಬಂದವರು? ಹೊರಗಿನಿಂದ ಬಂದವರು ಅಂತ ಹೇಳ್ತಾರೆ. ಆದ್ರೆ ಮೇಟಿಗಳೇನ್ ಹೇಳ್ತಾರೆ, ನಾವು ಇಲ್ಲೇ ವಾಸ ಮಾಡ್ತೀವಿ, ಆರ್ಥಿಕತೆಗೆ ನಮ್ಮದು ಹೆಚ್ಚು ಕೊಡುಗೆ ಇದೆ, ಹೀಗಾಗಿ ನಮಗೆ ಹೆಚ್ಚಿನ ಪಾಲು ಸಿಗಬೇಕು ಅಂತೇಳಿ ಇವ್ರು ಹೇಳ್ತಾರೆ. ಸೊ ಎರಡೂ ಕಡೆಯಲ್ಲಿ ಸಮಸ್ಯೆ ಇದೆ. ಎರಡೂ ಕಡೆಯಲ್ಲಿ ಸಮಸ್ಯೆ ಇದೆ. ಕ್ಲಿಯರ್ ಇದೆಯಾ? ಪಾಪ್ಯುಲೇಷನ್ ಒಂದ್ಸಲ ಚೇಂಜ್ ಮಾಡ್ಕೊಂಡ್ಬಿಟ್ರೆ, ಯಾಕಂದ್ರೆ ಇವ್ರ 36% ಇದಾರೆ ಆಕ್ಚುಲಿ, ಇವರು 64% ಇದ್ದಾರೆ. ಇವ್ರು 64%. ಅದೇ ಅಲ್ಲೇ ನನಗೆ ಯಾಕೋ ಮಿಸ್ಟೇಕ್ ಆಗಿದೆ ಅನಿಸ್ತಾ ಇತ್ತು. ಸೊ ಇಲ್ಲಿಂದನೇ ಶುರುವಾಯಿತು ಸಮಸ್ಯೆಗಳು. 1950ರ ದಶಕದಲ್ಲಿ 1950ರ ದಶಕದಲ್ಲಿ ಸಾಕಷ್ಟು ನಾಗಾ ಬಂಡಾಯಗಳು ಆರಂಭವಾಗಿದ್ವು. ನಾಗಾ ಬಂಡಾಯಗಳು ಆರಂಭವಾಗಿದ್ವು. ಅದೇ ರೀತಿ ಕುಕ್ಕಿಗಳು ಕೂಡ ಬಂಡಾಯ ಶುರು ಮಾಡಿದ್ರು. ಸೊ ಈ ಕುಕ್ಕಿಗಳ ಬೇಡಿಕೆ ಏನಾಗಿತ್ತು? ಪ್ರತ್ಯೇಕ ಕುಕ್ಕಿ ಲ್ಯಾಂಡ್. ಏನು ನಾಗಾಲ್ಯಾಂಡ್ ಹೆಂಗಾಯ್ತಲ್ಲ, ಹಂಗೆ ಕುಕ್ಕಿಗಳಿಗೆ ಯಾವ ಒಂದು ರಾಜ್ಯವನ್ನ ಮಾಡಬೇಕು, ಕುಕ್ಕಿ ಲ್ಯಾಂಡ್ ಅಂತೇಳಿ ಇವ್ರು ಕೇಳಿದ್ರು. ಕುಕ್ಕಿ ಲ್ಯಾಂಡ್ ನಮಗೆ ಕೊಡಿ ಪ್ರತ್ಯೇಕವಾಗಿ ಅಂತ ಹೇಳಿದ್ರು. ರೈಟ್. 1993ರಿಂದ ಫುಲ್ ಜಗಳಗಳು ನಡ್ಕೊಂತ ಬರ್ತಾ ಇದೆ. ಒಂದು ಮೇಟಿಗಳು, ಒಂದು ಕಡೆ ಮೇಟಿಗಳಿದ್ದಾರೆ, ಮೇಟಿಗಳ ವಿರುದ್ಧ ಯಾರಿದ್ದಾರೆ? ರೈಟ್, ಈ ಪಂಗಲ್ಸ್ ಕುಕ್ಕಿಗಳು, ಪಂಗಲ್ಸ್ ಅಂತೇಳಿ ಬರ್ತಾರೆ, ಮುಸ್ಲಿಮ್ಸ್. ಇವರು ಮುಸ್ಲಿಮ್ಸ್, ಇವ್ರು ಹಿಂದೂಸ್. ಇವ್ರ ನಡುವೆ ಅಷ್ಟೇ ಅಲ್ಲ ಟೆನ್ಷನ್, ಮೇಟಿ ಮತ್ತು ಕುಕ್ಕಿಗಳ ನಡುವೆ ಜಗಳ ಇದೆ, ಮತ್ತೆ ಕುಕ್ಕಿ ಮತ್ತು ನಾಗಾಗಳ ನಡುವೆ ಕೂಡ ಜಗಳ ಇದೆ. ಸೊ ಎಲ್ಲಾ ಕಡೆ ಏನಿವೆ, ಇಲ್ಲಿ ವೈಷಮ್ಯಗಳಿವೆ. ಈ ವೈಷಮ್ಯಗಳು ಹಲವಾರು ವರ್ಷಗಳಿಂದ ಮುಂದುವರಿತಾನೆ ಬರ್ತಾ ಇದೆ. ಈ ವೈಷಮ್ಯಗಳು ಹಲವಾರು ವರ್ಷಗಳಿಂದ ಮುಂದುವರಿತಾ ಇವೆ. ಹಲವಾರು ಸಲ ಸರ್ಕಾರ ಏನ್ ಮಾಡಿದೆ, ಇವ್ರ ನಡುವೆ ಒಂದು ಒಪ್ಪಂದವನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ. 2008ರಲ್ಲಿ ಟ್ರೈಪಾರ್ಟೈಟ್ ಸಸ್ಪೆನ್ಷನ್ ಆಪರೇಷನ್ ಅಂತ ಆಗಿತ್ತು. 2008ರಲ್ಲಿ KNO, UPF ಮತ್ತು ಮಣಿಪುರ್ ಗೌರ್ಮೆಂಟ್ ನಡುವೆ. ಅವೆಲ್ಲ ನಿಮಗೆ ಗೊತ್ತಿರತಕ್ಕಂಥ ವಿಷಯಗಳು, ನೀವು ಆಲ್ರೆಡಿ ಕೇಳಿರ್ತೀರಿ. ಹೌದಾ? ನೀವು ಆಲ್ರೆಡಿ ಕೇಳಿರ್ತೀರಿ. ಬಟ್ ಈಗ ಯಾಕೆ ಹಿಂಸೆ ಶುರುವಾಯಿತು? ಹಿಂಸೆಗೆ ಕಾರಣ ಏನಾಗಿತ್ತು? ಏನು ಹಿಂಸೆಗೆ ಕಾರಣ? ರೈಟ್, ಈ ಮೇಟಿ ಬುಡಕಟ್ಟು ಏನಾಗಿದೆ ನೋಡ್ರಿ, ಮಣಿಪುರದಲ್ಲಿ 64% ಯಾರಿದ್ದಾರೆ? 64% ಕುಕ್ಕಿ, ನಾಗಾ ಮತ್ತು ಇದರ ಬುಡಕಟ್ಟುಗಳು. 36% ಮೇಟಿಗಳಿದ್ದಾರೆ. ಆದ್ರೆ ಕುಕ್ಕಿ ಮತ್ತು ನಾಗಾಗಳಿಗೆ ST ಇದೆ, ಇವರಿಗೆ ಇರಲಿಲ್ಲ. ಇವರಿಗೆ ST ಇಲ್ಲ. ಯಾಕಂದ್ರೆ ಮೇಟಿಗಳು ಬೇಸಿಕಲಿ ಆ ಪ್ರದೇಶದವ್ರಲ್ಲಿ, ಇವರು ಬಿಹಾರ, ಪಶ್ಚಿಮ ಬಂಗಾಳ, ಮಯನ್ಮಾರದಿಂದ ಬಂದು ಸೇರ್ಕೊಂಡಿರೋ. ಸೊ ಈಗ ಮೇಟಿಗಳು ಏನು ಬೇಡಿಕೆ ಇತ್ತು? ಅವ್ರನ್ನ ಬೇಡಿಕೆ ಏನಿತ್ತು? ST ಸಮುದಾಯಕ್ಕೆ ಸೇರಿಸಬೇಕು ಅನ್ನೋ ಒಂದು ಬೇಡಿಕೆ ಇತ್ತು. ST ಸಮುದಾಯಕ್ಕೆ ಸೇರಿಸಬೇಕು ಅನ್ನೋದು ಯಾರ ಬೇಡಿಕೆ ಇತ್ತು? ಅವ್ರ ಬೇಡಿಕೆ. ಇವತ್ತಿನ ಬೇಡಿಕೆ ಅಲ್ಲಿದು. ರೈಟ್. ಸೊ ಬಹಳ ಹಳೆಯ ಬೇಡಿಕೆ ಇದು, ಬಹಳ ಹಳೆಯ ಬೇಡಿಕೆ. ಯಾಕಂದ್ರೆ ಮೇಟಿಗಳು 1949ರಿಂದಾನೇ ಈ ಬೇಡಿಕೆ ಇರ್ತದೆ. ಯಾಕಂದ್ರೆ ಮಣಿಪುರ ಭಾರತದೊಂದಿಗೆ ವಿಲೀನ ಆದ್ಮೇಲೆ ಮೇಟಿಗಳಿಗೆ ST ಸ್ಥಾನಮಾನ ದೊರಕಿಲ್ಲ. ಅವ್ರ ಸಮಸ್ಯೆ ಯಾವ್ರಿಗೆ ಏನ್ ಅನಿಸ್ತದೆ, ನಾಗಾಗಳು ಎಲ್ಲೆಲ್ಲಿಂದನೂ ಬಂದು ನಮ್ಮ ದೇಶದಲ್ಲಿ ಇದ್ದಾರೆ, ಇವರು ಅಂದ್ರೆ ತಮ್ಮ ಜನಸಂಖ್ಯೆಯನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಓಕೆ. ಸೊ ಇಲ್ಲೇನಾಯ್ತು, 1951ರಲ್ಲಿ ಮೇಟಿ ಜನಸಂಖ್ಯೆ ಎಷ್ಟಿತ್ತು? 59% ಇತ್ತು. 2011ರಲ್ಲಿ ಇದು ಡೌನ್ ಆಗಿ ಎಷ್ಟಕ್ಕೆ ಬಂದಿದೆ? 44% ಆಗಿತ್ತು.
2022ರಲ್ಲಿ ಇದು ಡೌನ್ ಆಗಿ ಇನ್ನೂ ಡೌನ್ ಆಗಿ 36% ಇಳಿದಿದೆ. ಇದರ ಅರ್ಥ ಏನು? ಉಳಿದ ಬುಡಕಟ್ಟುಗಳು ಹೆಚ್ಚಾಗ್ತಾ ಇದ್ದಾರೆ, ಆದ್ರೆ ಇವ್ರದು ಏನು ಹೆಚ್ಚಾಗ್ತಾ ಇಲ್ಲ. ಕ್ಲಿಯರ್ ಇದೆಯಾ? ಮೇಟಿಗಳಿಗೆ ಅನ್ಯಾಯ ಆಗ್ತಾ ಇವೆ ಅಂತೇಳಿ ಇವರು ಯೋಚನೆ ಮಾಡಿದ್ರು. ಇದು ಬಹಳ ದಿವಸ ಡಿಮ್ಯಾಂಡ್ ಆಗಿರೋದ್ರಿಂದ ಇದಕ್ಕೆ ಮೊದಲು ಅನೇಕ ಕಮಿಟಿಗಳನ್ನ ಕೂಡ ನೇಮಕ ಮಾಡಿದ್ರು. ಯಾವ್ಯಾವ ಕಮಿಟಿಗಳು? 1965ರಲ್ಲಿ ಲೋಕೂರ್ ಕಮಿಟಿ ನೇಮಕ ಮಾಡಿದ್ರು. ಅವರು ಕೆಲವೊಂದಿಷ್ಟು ರೆಕಮೆಂಡೇಶನ್ಸ್ ಗಳನ್ನ ಕೊಟ್ಟಿದ್ರು. ಬುರಿಯಾ ಸಮಿತಿ 2002ರಿಂದ 4ರ ನಡುವೆ ಯಾವ ಸಮಿತಿ ಬಂದಿತ್ತು? ಬುರಿಯಾ ಸಮಿತಿ ಬಂದಿತ್ತು. ಅವರು ರೆಕಮೆಂಡೇಶನ್ಸ್ ಮಾಡಿದ್ರು. ಹಲವಾರು ಈ ರೀತಿಯಾಗಿರ್ತಕ್ಕಂಥ ಕಮಿಷನ್ಗಳು. 2013ರಲ್ಲಿ ವರ್ಜಿನಿಯಸ್ ಸಾಕ್ಸಾ ಅವರ ಹೈ ಲೆವೆಲ್ ಕಮಿಟಿ ಕೂಡ ಅಪಾಯಿಂಟ್ ಮಾಡಿದ್ರು. ಯಾವ ಬೇಡಿಕೆಗೆ? ಮೇಟಿಗಳಿಗೆ ಎಸ್ಟಿ ಸ್ಥಾನಮಾನ ಕೊಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಏನ್ ಮಾಡಲಾಗಿತ್ತು? ಇವೆಲ್ಲ ಮಾಡಲಾಗಿತ್ತು. ಕ್ಲಿಯರ್ ಇದೆಯಾ? ಬರ್ಕೊಳ್ರಿ ಇದನ್ನ. ಇವೆಲ್ಲ ಕಮಿಟಿಗಳು ಬರ್ಕೊಳ್ರಿ, ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಬಹುದು. ಅರ್ಥ ಆಗ್ತಿದೆಯಲ್ಲ? ನೋಡ್ರಿ, ಎಸ್ ಎ ಕ್ಲಾಸ್ ಅಲ್ಲಿ ಕರೆಂಟ್ ಅಫೇರ್ಸ್ ಯಾಕೆ ಮಾಡ್ತಿದಾರೆ ಅಂದ್ರೆ ಇದು ಎಸ್ಸೆನೇ. ಇದನ್ನೇ ನೀವು ವಿಸ್ತಾರ ರೂಪದಲ್ಲಿ ಬರೀಬೇಕಷ್ಟೇ, ಮತ್ತೇನಿಲ್ಲ. ಓಕೆ. ನೆಕ್ಸ್ಟ್, ತತ್ಕ್ಷಣದ ಕಾರಣ ಏನಾಯ್ತು? ಅಂತಂದ್ರೆ ಈ ಮಣಿಪುರದ ಯಾವುದೋ ಒಬ್ಬ ವ್ಯಕ್ತಿ ಒಂದು ಡಿಮ್ಯಾಂಡ್ ಅನ್ನ, ಪೆಟಿಷನ್ ಅನ್ನ ಹಾಕಿದ್ದ. ಏನಂತೇಳಿ ಪೆಟಿಷನ್ ಹಾಕಿದ್ದ? ಇಲ್ಲ, ನಮಗೆ ಎಸ್ಟಿ ಸ್ಟೇಟಸ್ ಬೇಕು ಅಂತ ಹೇಳಿ. ಎಸ್ಟಿ ಸ್ಟೇಟಸ್ ಬೇಕು ಅಂತ ಹೇಳಿ ಒಂದು ಪೆಟಿಷನ್ ಹಾಕಿದ್ದ. ಇದಕ್ಕೆ ಮಣಿಪುರದ ಹೈಕೋರ್ಟ್ ಏನಿದೆ, ಮಣಿಪುರ ಹೈಕೋರ್ಟ್ ಏನ್ ಮಾಡ್ತು? ಒಂದು ಆದೇಶವನ್ನ ಹೊರಡಿಸ್ತದೆ. ಏನಿತ್ತು ಈ ಆದೇಶದಲ್ಲಿ? ಇದು ರಾಜ್ಯ ಸರ್ಕಾರಕ್ಕೆ ಒಂದು ನಿರ್ದೇಶವನ್ನ ನೀಡಿತು. ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನ ನೀಡಿತು. ಏನಂತೇಳಿ ನಿರ್ದೇಶನ ನೀಡಿತು? ಮೇಟಿ ಬುಡಕಟ್ಟನ್ನ ಎಸ್ಟಿ ಪಟ್ಟಿಗೆ ಸೇರಿಸಲು ಯಾರಿಗೆ ರೆಕಮೆಂಡ್ ಮಾಡಬೇಕು? ಯೂನಿಯನ್ ಟ್ರೈಬಲ್ ಅಫೇರ್ಸ್ ಮಿನಿಸ್ಟರ್ಗೆ, ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯಕ್ಕೆ ಮೇ 29ರ ಮೊದಲು ಶಿಫಾರಸು ಮಾಡಬೇಕು ಅಂತ ಹೇಳಿ ಮಣಿಪುರ ಹೈಕೋರ್ಟ್ ಆರ್ಡರ್ ನೀಡುತ್ತದೆ. ರೈಟ್. ಇವ್ರೇನ್ ಹೇಳಿದ್ರು? ಸ್ವತಂತ್ರ ಪೂರ್ವದಲ್ಲಿ ನಮಗೆ ಎಸ್ಟಿ ಇತ್ತು, ಸ್ವತಂತ್ರ ಪೂರ್ವದಲ್ಲಿ ನಮಗೆ ಎಸ್ಸಿ ಸ್ಟೇಟಸ್ ಕೊಟ್ಟಿದ್ರಿ, ಈಗ ಯಾಕೆ ಕೊಡ್ತಾ ಇಲ್ಲ? ನಮಗೂ ಬೇಕು. ಇದನ್ನ ವಿರೋಧಿಸಿ ಕುಕ್ಕಿ, ನಾಗ ಮತ್ತು ಇತರ ಬುಡಕಟ್ಟುಗಳು ಏನು ಮಾಡಿದ್ವು? ಬುಡಕಟ್ಟುಗಳು ಒಂದು ಮಾರ್ಚ್ ಮಾಡಿದ್ವು. ಯಾವ ಮಾರ್ಚ್ ಅಂತ ಕರಿತೀವಿ? ಟ್ರೈಬಲ್ ಸಾಲಿಡಾರಿಟಿ ಮಾರ್ಚ್ ಅಂತೇಳಿ. ಟ್ರೈಬಲ್ ಸಾಲಿಡಾರಿಟಿ ಮಾರ್ಚ್ ಅಂತಂದ್ರೆ ಏನು? ನಮಗೆ ಇದನ್ನ ವಿರೋಧಿಸಿ ನಾವೆಲ್ಲ ಬುಡಕಟ್ಟುಗಳು ಒಗ್ಗಟ್ಟಾಗಿ ಹೋರಾಡ್ತೀವಿ, ಈ ಎಸ್ಟಿ ಪಟ್ಟಿಗೆ ಸೇರಿಸಬಾರದು. ಆದ್ರೆ ಮಣಿಪುರ ಸರ್ಕಾರದಲ್ಲಿ ಸಮಸ್ಯೆ ಏನು? ಸರ್ಕಾರದಲ್ಲಿ ಹೆಚ್ಚಿನ ಜನ ಯಾರಿದ್ದಾರೆ? ಮೇಟಿ ಬುಡಕಟ್ಟಿಗೆ ಸೇರಿದವರಾಗಿದ್ದಾರೆ. ಸೊ ಇವ್ರ ಮಾತನ್ನ ಕೇಳೋದಿಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಾಯ್ತು. ನಾವೇನೇ ಹೇಳಿದ್ರು ಕೂಡ
ಇವ್ರು ನಮ್ಮ ಮಾತನ್ನ ಕೇಳೋದಿಲ್ಲ. ಸೊ ಈ ಒಂದು ಕಾರಣದಿಂದಾಗಿ ನಿಧಾನವಾಗಿ ಏನಾಯ್ತು, ನಿಧಾನವಾಗಿ ಹಿಂಸಾಚಾರ ಭುಗಿಲಿತ್ತು. ಯಾರ ವಿರುದ್ಧ? ಮೇಟಿ ವರ್ಸಸ್ ಇತರೆ ಬುಡಕಟ್ಟುಗಳು. ನಡುವೆ ಹಿಂಸಾಚಾರ ಶುರುವಾಯಿತು. ಯಾಕೆ ಹಿಂಸಾಚಾರ ಶುರುವಾಯಿತು ಗೊತ್ತಾಯ್ತಲ್ಲ ಎಲ್ಲರಿಗೂ? ಹಿಂಸಾಚಾರ ಯಾಕೆ ಶುರುವಾಯಿತು? ಯಾವ ಜಿಲ್ಲೆ? ಚುರಚಂದಪುರ ಜಿಲ್ಲೆಯಲ್ಲಿ ಇದು ಆರಂಭವಾಗಿದ್ದು. ಯಾವುದು? ಚುರಚಂದಪುರ ಜಿಲ್ಲೆಯಲ್ಲಿ ಇದು ಆರಂಭವಾಯಿತು. ಸೊ ಇವೇ ವಿಷಯಗಳನ್ನ ಬರೀಬೇಕು ನೀವು. ಇತಿಹಾಸ ಯಾವ ರೀತಿ ಇತ್ತು ಇವೆರಡರ ನಡುವೆ? ಪ್ರತ್ಯೇಕ ಬೇಡಿಕೆ, ಕುಕ್ಕಿಗಳ ಬೇಡಿಕೆ ಕುಕ್ಕಿ ಲ್ಯಾಂಡ್ ಇತ್ತು. ಕುಕ್ಕಿ ಮತ್ತು ನಾಗಾ ನಡುವೆ ವೈಷಮ್ಯ ಇತ್ತು. ಮೇಟಿ ಮತ್ತು ಕುಕ್ಕಿ, ಹಿಂದೂ ಮೇಟಿ ಮತ್ತು ಪಂಗಲ್ಸ್ ನಡುವೆ ಸಮಸ್ಯೆ ಇತ್ತು. ಇದನ್ನೇ ನೀವು ಇತಿಹಾಸ, ಹಿಂಸೆ ಯಾಕೆ ಕಾರಣ ಆಗಿದೆ ಇವನ್ನೇ ಬರೀಬೇಕು. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಓಕೆ. ಆದ್ರೆ ಇವಷ್ಟೇ ಸಮಸ್ಯೆಗಳಲ್ಲ. ಸಮಸ್ಯೆಗಳು ಇವಷ್ಟೇ ಅಲ್ಲ, ಇನ್ನೂ ಹಲವಾರು ಸಮಸ್ಯೆಗಳಿವೆ. ಏನೇನು ಸಮಸ್ಯೆಗಳು? ಮತ್ತೇನೇನು ಇದಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಮತ್ತೇನಿವೆ? ಒಂದು ಜನಾಂಗೀಯ ವೈಷಮ್ಯಗಳಿವೆ ಇಲ್ಲಿ ಸಿಕ್ಕಾಪಟ್ಟೆ. ಎರಡನೇದ್ದೇನು? ಮಯನ್ಮಾರ್ನಿಂದ ಅಕ್ರಮ ವಲಸೆಗಾರರು ಬಂದು ಇಲ್ಲಿ ಸೇರ್ತಾ ಇದ್ದಾರೆ. ಇದು ಕೂಡ ದೊಡ್ಡ ಸಮಸ್ಯೆನೆ. ಡ್ರಗ್ಸ್ ಸಮಸ್ಯೆ ಇದೆ ಇಲ್ಲಿ. ಮಯನ್ಮಾರು ಚೀನಾದಿಂದ ಈಸಿಯಾಗಿ ಡ್ರಗ್ಸ್ ಸಮಸ್ಯೆ ಆಗುತ್ತೆ ಈ ರಾಜ್ಯದಲ್ಲಿ. ನಾಲ್ಕನೇದು ತಕ್ಕ ಮಟ್ಟಿಗೆ ಚೀನಾದ ಪ್ರಭಾವವೂ ಕೂಡ ಇದೆ. ಸೊ ಎಲ್ಲಾ ಸಮಸ್ಯೆಗಳಿಂದ ಇದು ಭಾರತದ ಆಂತರಿಕ ಭದ್ರತೆಗೆ ಇನ್ನೂ ದೊಡ್ಡ ಸಮಸ್ಯೆ. ಅದು ಸಾಮಾನ್ಯ ಸಮಸ್ಯೆ ಅಲ್ಲಿದು, ದೊಡ್ಡ ಸಮಸ್ಯೆ ಇದು. ಅರ್ಥ ಆಗ್ತಿದೆಯಲ್ಲ? ಸಾಮಾನ್ಯ ಏನಾದ್ರೂ ಆಗಿದ್ರೆ ಏನಾದ್ರು ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಅರ್ಥ ಆಗ್ತಿದೆಯಾ ಯಾಕೆ ದೊಡ್ಡ ಸಮಸ್ಯೆ ಆಗಿದೆ ಅಂತ ಹೇಳಿ? ನೆಕ್ಸ್ಟ್ ಕನ್ಕ್ಲೂಷನ್ ಏನ್ ಬರೀತೀರಿ? ಮುಂದಿನ ಹಾದಿ ಏನ್ ಬರೀತೀರಿ ನೀವು? ಮುಂದೆ ಏನು ಮಾಡ್ಬೇಕಂತ ಮಾಡಿದಿರಿ ಅನ್ನೋದನ್ನ ಬರೀಬೇಕು ನಾವು. ರೈಟ್. ಮೇಟಿ ಎಸ್ಟಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನ್ ಮಾಡ್ಬೇಕು ನಾವು? ಫಸ್ಟ್ ಹಿಂದಿನ ಸಮಿತಿ ಶಿಫಾರಸುಗಳು ಹೇಳಿದ್ನಲ್ಲ ನಿಮ್ಗೆ. ಯಾವ್ಯಾವ ಸಮಿತಿಗಳು? ಹಿಂದಿನ ಸಮಿತಿಗಳ ಶಿಫಾರಸುಗಳು ಮತ್ತು ಹೊಸ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿ ಆಮೇಲೆ ಎಲ್ಲರನ್ನು ಇದರಲ್ಲಿ ಭಾಗವಹಿಸಲು ಅವಕಾಶ ಮಾಡಿ ಏನ್ ಮಾಡಬೇಕು? ನಿರ್ಧಾರ ಮಾಡಬೇಕು. ಹಂಗ ನಿರ್ಧಾರ ಮಾಡಬಾರ್ದು. ಒಂದು. ಓಕೆ. ಎರಡನೇದ್ದು, ಇಂಡೋ ಮಯನ್ಮಾರ್ ಗಡಿಯಲ್ಲಿ ಅಕ್ರಮ ವಲಸೆ, ಡ್ರಗ್ಸ್ ಕಳ್ಳಸಾಗಣೆ ನಾವು ನಿಯಂತ್ರಣ ಮಾಡಬೇಕು. ಯಾಕಂದ್ರೆ ಅದರಿಂದನೂ ಸ್ವಲ್ಪ ಸಮಸ್ಯೆ ಆಗಿದೆ ಇಲ್ಲಿ. ಕ್ಲಿಯರ್ ಇದೆಯಾ? ಮೂರನೇದು, ನಿರ್ಧಾರ ತೆಗೆದುಕೊಳ್ಳುವಿಕೆಯಲ್ಲಿ ಜನರ ಭಾಗಿದಾರಿಕೆ ಇರಬೇಕು. ನಾಲ್ಕನೇದು, ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಿಕೊಳ್ಳಿಕ್ಕೆ ಹೆಚ್ಚಿನ ಪ್ರಯತ್ನ ಹಾಕಬೇಕು. ರೈಟ್.
ಐದನೇದು ಇದಕ್ಕೊಂದು ಖಾಯಂ ಸಮಾಧಾನ ಹುಡುಕಬೇಕು, ಕಾಯಂ ಸಮಾಧಾನ ಅಥವಾ ಕಾಯಂ ಸೊಲ್ಯೂಷನ್ ಹುಡುಕಬೇಕು. ಇದಕ್ಕೆಲ್ಲರೂ ಕೂಡಿ ಏನಾದ್ರೂ ಒಂದು ಮಾಡಬೇಕು. ಅರ್ಥ ಆಯ್ತಾ? ಇದನ್ನ ಯಾವ ರೀತಿ ಬರಿಬೇಕು ಅಂತೇಳಿ ಎಸ್ಸೆ? ಆಂತರಿಕ ಸಮಸ್ಯೆಗಳ ಮೇಲೆ ಕೊಟ್ಟರು ಅಥವಾ ಮಣಿಪುರ ಹಿಂಸಾಚಾರದ ಬಗ್ಗೆ ಕೊಟ್ಟರು ಕೂಡ ನೀವು ಈ ರೀತಿಯಾಗಿ ಅದರ ಇತಿಹಾಸ ಏನಿತ್ತು, ಯಾಕೆ ಹಿಂಸೆ ಭುಗಿಲೆದಿತ್ತು, ಇದರಿಂದ ರಾಷ್ಟ್ರೀಯ ಭದ್ರತೆಗೆ ಸವಾಲುಗಳು ಏನೇನು, ಇವೆಲ್ಲ ಏನಿವು ಆಂತರಿಕ ಭದ್ರತೆ ಸವಾಲುಗಳಿವು. ರಾಷ್ಟ್ರೀಯ ಭದ್ರತೆಗೆ ಯಾವ್ಯಾವ ರೀತಿ ಸವಾಲುಗಳಿವೆ, ಸವಾಲುಗಳೇನೇನಿವೆ, ಮುಂದಿನ ಹಾದಿ ಹೇಗಿರಬೇಕು ಅನ್ನೋದು ಬರೆದ್ರೆ ನೀವು ಮಣಿಪುರ್ ವೈಲೆನ್ಸ್ ಮೇಲೆನೂ ಕೂಡ ಒಂದು ನೀಟಾಗಿ ಎಸ್ಸೆಯನ್ನ ನೀವು ರೆಡಿ ಮಾಡ್ಕೋಬಹುದು. ಓಕೆ, ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಕರೆಂಟ್ ಅಫೇರ್ಸೇ ಇಂಪಾರ್ಟೆಂಟ್ ಅಂತಲ್ಲ. ಅರ್ಥ ಆಯ್ತಾ? ಬರ್ಕೊಳ್ರಿ ಬೇಗ, ಯಾಕಂದ್ರೆ ಬ್ರೇಕ್ನ ನಂತರ ನಾವು ಇಸ್ರೋ ಬಗ್ಗೆ ಹೇಳ್ತೀನಿ. ಕ್ಲಿಯರ್ ಇದೆಯಾ? ಶಾಲ್ ಯು ಟೇಕ್ ಅ ಬ್ರೇಕ್? ಹಾ, yes, welcome back everyone. ನಿಬಂಧ ಶೀರ್ಷಿಕೆ ಭಾರತದ ಬಾಹ್ಯಾಕಾಶ ಕ್ಷೇತ್ರ ಅಂತ ಕೇಳಬಹುದು
ಅಥವಾ ಇಸ್ರೋ ಬಗ್ಗೆ ಕೇಳಬಹುದು ಎಸ್ಸೆಯನ್ನ, ಅಥವಾ ಚಂದ್ರಯಾನ 3 ಬಗ್ಗೆ ಎಸ್ಸೆಯನ್ನ ಕೇಳಬಹುದು. ರೈಟ್, ಎಸ್ಸೆ ಯಾವ್ದಾದ್ರೂ ಒಂದ್ರ ಬಗ್ಗೆ ಇರಬಹುದು. ಚಂದ್ರಯಾನ 3 ಅಲ್ವಾ ಇವಾಗ? ಓಕೆ, ಭಾರತ ಬಾಹ್ಯಾಕಾಶ ಕ್ಷೇತ್ರ ಹೆಂಗ್ ಡೆವಲಪ್ ಆಗಿದೆ, ಇಸ್ರೋ ಸಾಧನೆಗಳು ಅಂತ ಕೇಳಬಹುದು, ಅಥವಾ ಚಂದ್ರಯಾನ 3. ಸೊ ಅದಕ್ಕೆ ನೀವು ಸ್ಕೆಲೆಟನ್ ಯಾವ ರೀತಿ ಹಾಕೋತೀರಿ? ಮೊದಲಿಗೆ ಪ್ರಸ್ತುತ ಇಸ್ರೋ ಸ್ಥಾನಮಾನ, ವಿಶ್ವದಲ್ಲಿ ಜಾಗತಿಕ ಮಟ್ಟದಲ್ಲಿ ಸ್ಥಾನಮಾನ ಯಾವ ರೀತಿ ಇದೆ, ಇಸ್ರೋದ ಇತಿಹಾಸ, ಇಸ್ರೋದ ಕಾರ್ಯಕ್ರಮಗಳು, ಇಸ್ರೋದ ಸಾಧನೆಗಳು, ಚಂದ್ರಯಾನ 3 ಮತ್ತು ಮುಂದಿನ ಹಾದಿಯನ್ನು ನಾವು ಬರೀಬೇಕು. ಓಕೆ, ಇಲ್ಲಿ ನೋಡ್ರಿ, ನೀಟಾಗಿ ನಾವು ಎಲ್ಲಾ ವಿಷಯಗಳನ್ನ ಕವರ್ ಮಾಡಬೇಕಾಗತ್ತೆ. ಯಾವ ರೀತಿ ಇಸ್ರೋ ಯಾವ್ಯಾವ ಪ್ರಾಜೆಕ್ಟ್ಗಳನ್ನ ಲಾಂಚ್ ಮಾಡಿದೆ 360 ಡಿಗ್ರಿಯಲ್ಲಿ. ನೀವು ಇತಿಹಾಸವನ್ನ ಅಷ್ಟೇ ಬರ್ಕೊಳ್ಳೋದಲ್ಲ, ಇಲ್ಲಿ ಇತಿಹಾಸ ಅಷ್ಟೇ ಅಲ್ಲ, ಇಸ್ರೋದ ಎಲ್ಲ ಪ್ರಮುಖ ಉಡಾವಣೆಗಳನ್ನ ನೀವು ತಿಳಿಸ್ಬೇಕಿಲ್ಲಿ. ಇಸ್ರೋ ಭಾರತದ ಬೆಳವಣಿಗೆಯಲ್ಲಿ ಯಾವ ರೀತಿ ಪಾತ್ರ ವಹಿಸ್ತಾ ಇದೆ, ಪಾತ್ರ ಏನಿದೆ, ರೈಟ್. ವಿಶ್ವದಲ್ಲಿ ಇಸ್ರೋ ಯಾವ ರೀತಿ ಮಹತ್ವವನ್ನ ಹೊಂದಿದೆ, ಯಾವ ರೀತಿ ಕೆಲಸಗಳನ್ನ ಮಾಡಿದೆ, ರೈಟ್. ಚಂದ್ರಯಾನ 3ರ ಪ್ರಯೋಜನಗಳೇನೇನಿವೆ, ಇವೆಲ್ಲ ವಿಷಯಗಳನ್ನ ನೀವು ಇಲ್ಲಿ ಕವರ್ ಮಾಡಬೇಕು. ಹಂಗೆ ಕವರ್ ಮಾಡಿದಾಗ ಮಾತ್ರ ನಿಮ್ಗೆ ಈ ಒಂದು ಎಸ್ ಪರಿಪೂರ್ಣ ಅನಿಸ್ತದೆ, ಇಲ್ಲಾಂದ್ರೆ ಪರಿಪೂರ್ಣ ಆಗೋದಿಲ್ಲ. ಎಲ್ಲಾ ಪ್ರಮುಖ ಸಾಧನೆಗಳನ್ನ ನೀವು ಬರಿಬೇಕಾಗುತ್ತೆ. ಓಕೆ, ಗೊತ್ತಾಗ್ತಿದೆ ಎಲ್ಲರಿಗೂ? ಹೇಳಿ ಮಲ್ಲಿಕಾ ಅವ್ರ, ಏನಾಯ್ತು? ಇನ್ನೂ ಎಷ್ಟು ಜನರಿಗೆ ಸ್ಕೆಲೆಟನ್ ಮತ್ತು 360 ಡಿಗ್ರಿ ಬರೆಯೋದು ಇನ್ನೂ ಎಷ್ಟು ಜನರಿಗೆ ಅರ್ಥ ಆಗಿಲ್ಲ? ಸ್ಕೆಲೆಟನ್ ಯಾವ ರೀತಿ ಹಾಕೋಬೇಕು, 360 ಡಿಗ್ರಿ ಯಾವ ರೀತಿ ಹಾಕೋಬೇಕು ಅನ್ನೋದು ಇನ್ನೂ ಎಷ್ಟು ಜನರಿಗೆ ಅರ್ಥ ಆಗಿಲ್ಲ? ಯಾರ್ಯಾರಿಗೆ ಅರ್ಥ ಆಗಿದೆ ಸರ್, ನಾವು ಹಾಕೊಳ್ಳುವಂತ ಸಾಮರ್ಥ್ಯ ಬಂದಿದೆ ಅನ್ನೋರು ಎ ಅಂತ ಹಾಕ್ರಿ. ಯಾರಿಗೆ ಅರ್ಥ ಆಗಿಲ್ಲ ಸರ್ ಇನ್ನು ಅನ್ನೋರು ಬಿ ಅಂತ ಹಾಕ್ರಿ. ಅರ್ಥ ಆದವರು ಎ, ಅರ್ಥ ಆಗಿಲ್ಲದೆ ಇರೋರು ಬಿ. ಎಲ್ಲರೂ ಪೋಲ್ ಹಾಕ್ಬೇಕು, ಅಲ್ಲಿ ತನಕ ಪೋಲ್ ಮುಗಿಯೋದಿಲ್ಲ ಇದು. ಎಲ್ಲರೂ ಪೋಲ್ ಹಾಕ್ರಿ. ಇನ್ನೊಮ್ಮೆ ಹೇಳಿ ಪ್ರದೀಪ. ನೋಡ್ರಿ, ಸ್ಕೆಲೆಟನ್ ಅಂದ್ರೆ ಏನು, ಯಾವ ಅನುಕ್ರಮದಲ್ಲಿ ನೀವು ಎಸ್ಸೆ ಬರಿತೀರಿ ಅದನ್ನ ಮೊದಲೇ ಹಾಕೊಂಡ್ಬಿಡೋದು. ಅಂದ್ರೆ ನೀವು ಮುಂದೆ ಎಸ್ಸೆ ಬರೆಯುವಾಗ ಇದು ನಿಮಗೆ ಹೆಲ್ಪ್ ಆಗುತ್ತೆ ಲಾಂಗ್ ರನ್ ಅಲ್ಲಿ. ನೀವು ಯಾವ್ಯಾವ ವಿಷಯಗಳನ್ನ ಯಾವ್ಯಾವ ಆರ್ಡರ್ ಬರೀತೀರಿ, ಮೊದಲು ಇತಿಹಾಸ ಬರೀತೀರಿ, ಆಮೇಲೆ ಕಾರ್ಯಕ್ರಮಗಳನ್ನ ಬರೀತೀರಿ, ಆಮೇಲೆ ಸಾಧನೆಗಳನ್ನ ಬರೀತೀರಿ, ಆಮೇಲೆ ಚಂದ್ರಯಾನ 3ರ ಬಗ್ಗೆ ಬರೀತೀರಿ. ಅರ್ಥ ಆಗ್ತಿದ್ಯಾ?
ಇದು 360 ಡಿಗ್ರಿ ನೀವು ಹಾಕಬಾರ್ದು. ಅಂದ್ರೆ ನೀವು ರಫ್ ಇದು ವರ್ಕ್ ಎಸ್ ನಲ್ಲಿ ಬರೀಬಾರ್ದು ನೀವು, ಮತ್ತೆ ಹೋಗಿ ಎಲ್ಲ ಕೂಡ ಬರ್ದಿರ್ದಿರಿ. ಇದು ನಿಮ್ಮ ರಫ್ ವರ್ಕ್ ಇದು ನಿಮಗ್ ಗೊತ್ತಿರ್ಬೇಕಷ್ಟೇ, ಇದು ನಿಮಗ್ ಗೊತ್ತಿರ್ಬೇಕಷ್ಟೇ. ಮೈಂಡ್ ಮ್ಯಾಪ್ ಅಂತ, ಮೈಂಡ್ ಮ್ಯಾಪ್ ತರ ಏನ್ ಬರಿಬೇಕು ಹೆಂಗ್ ಬರಿಬೇಕು ಅಂತೇಳಿ. ಆಮೇಲೆ ಎಸ್ ಎನ್ನ ಯಾವ ರೀತಿ ಬಿಲ್ಡ್ ಮಾಡ್ತಾ ಹೋಗ್ಬೇಕು ಅನ್ನೋದು ಅರ್ಥ ಆಗಿದೆಯಾ? ಇದಕ್ಕೆ ಯಾವ ರೀತಿ ನಾವು ಸ್ಕೆಲೆಟನ್ ಹಾಕೊಂಡಿರ್ತೀವಿ, 360 ಡಿಗ್ರಿ ಹಾಕೊಂಡಿರ್ತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ರೈಟ್ ಎಲ್ಲ ವಿಷಯಗಳು ನಿಮಗೆ ಗೊತ್ತಿದ್ರೆ ಸಾಕು. ಹಿಂಗ್ ನೋಡ್ರಿ, ಯಾವುದೇ ಎಸ್ ಎ ಬರಲಿ, ಓಕೆ, ನೀವು ಒಂದು ಮಾತ್ರ ನೆನಪಿಟ್ಕೊಳ್ರಿ, ವಿಷಯ ಸ್ವಲ್ಪ ಗೊತ್ತಿದ್ರೆ, ಸ್ಕೆಲೆಟನ್ ಮತ್ತು 360 ಡಿಗ್ರಿ ಬಗ್ಗೆ ಗೊತ್ತಿದ್ರೆ ನೀವು ಚೆನ್ನಾಗಿ ಸ್ಕೋರ್ ಮಾಡಬಹುದು. ಕ್ಲಿಯರ್ ಇದೆಯಾ? ಇಟ್ ಕ್ಲಿಯರ್? ಒಂದ್ ಕೆಲಸ ಮಾಡೋಣ, ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅನ್ನೋದು ಗೊತ್ತಾಗ್ಬೇಕಂತಂದ್ರೆ ನೀವು ಸ್ವಂತ ಬರೆದು ಟ್ರೈ ಮಾಡ್ಬೇಕು ಇದನ್ನ. ಸೊ ಇಸ್ರೋದ ಒಂದು ಈ ಎಸ್ ಎನ್ನ ನೀವು ಸ್ವಂತ ಬರಲಿಕ್ಕೆ ಪ್ರಯತ್ನ ಮಾಡ್ರಿ. ಇವತ್ತು ಮನೆಗೆ ಹೋದ್ಮೇಲೆ ಎಲ್ಲರೂ ಈ ಸ್ಕೆಲೆಟನ್ ಮತ್ತು 360 ಡಿಗ್ರಿ ಹಾಕೊಂಡು ಬರೆಯುವಂತ ಪ್ರಯತ್ನ ಮಾಡ್ರಿ. ನಾಳೆ ಕ್ಲಾಸಲ್ಲಿ ಇದೇ ಎಸ್ ಎನ್ನ ನಾನು ಬರೆಸ್ತೀನಿ. ರೆಫರ್ ಮಾಡಿ ಬರೀರಿ, ಈಗ ಬರಿಬೇಕಾದ್ರೆ ಎಲ್ಲಿ ನೋ ಪ್ರಾಬ್ಲಮ್. ಈಗ ಬರಿಬೇಕಾದ್ರೆ ನೀವು ರೆಫರ್ ಮಾಡಬಹುದು. ಓಕೆ, ಯಾಕಂದ್ರೆ ನಿಮ್ಮ ಹತ್ರ ಕಂಟೆಂಟ್ ಇದ್ರೆ ನೀವು ಒಳ್ಳೆ ಎಸ್ಸೆ ಬರಲಿಕ್ಕೆ ಸಾಧ್ಯ. ಕಂಟೆಂಟ್ ಇಲ್ಲದೆ ಬರೆಯೋದು ಅಸಾಧ್ಯ. ಸೊ ಇದನ್ನ ಬರೀರಿ, ನಾಳೆ ಕ್ಲಾಸಲ್ಲಿ ನಾನು ಇದನ್ನ ಹೇಳ್ತೀನಿ. ಆಮೇಲೆ ನಾಳೆ ಬೆಳಗ್ಗೆ ಪ್ರಿಸೈ ಕ್ಲಾಸ್ ಮಾಡ್ತೀನಿ ನಾನು 11:00. ನಾಳೆ ಬೆಳಗ್ಗೆ 11:30ಗೆ ಪ್ರಿಸೈ ಕ್ಲಾಸ್ ಇರುತ್ತೆ ಆಸ್ ಯೂಶುವಲ್. ಸೊ ಅಲ್ಲಿ ನಾಳೆಯಿಂದ ಪ್ರಾಕ್ಟೀಸ್ ಶುರು ಮಾಡೋಣ ಪ್ರಿಸೈ. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ನೋಡ್ರಿ, ನಾನು ಸಾಧ್ಯ ಆದಷ್ಟು ನಿಮ್ಗೆ ಹೇಳೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿದೆ ಕೆಲವೊಬ್ಬರಿಗೆ ಎಸ್ ಎ ಬರೆಯೋದೇ ಬಹಳಷ್ಟು ಕಷ್ಟ. ಆಮೇಲೆ ಕೆಲವೊಬ್ರು ಇನ್ನೂ PSI ನೋಟಿಫಿಕೇಶನ್ ಬಂದಿಲ್ಲ ಅಂತೇಳಿ ನಿರಾಸೆಯಲ್ಲಿದ್ದೀರಿ. ಅಷ್ಟೊಂದು ಆಸಕ್ತಿ ಕಾಣಿಸ್ತಾ ಇಲ್ಲ ನಿಮ್ ಕಡೆಯಿಂದ. ನಿಮ್ ಕಡೆ ಕಡಿಮೆ ಆಸಕ್ತಿ ಇರೋದ್ರಿಂದ ನನಗೂ ಕಡಿಮೆ ಆಸಕ್ತಿ ಆಗ್ತಾ ಇದೆ. ಸೊ ಹಿಂಗಾಗಿ ನಿಮ್ಮ ಜೋಶ್ ಜಾಸ್ತಿ ಇರಬೇಕು. ವಿಷಯ ಜ್ಞಾನ ಗೊತ್ತಿದ್ರೆ ಸ್ಕೆಲೆಟನ್ 360 ಡಿಗ್ರಿ ನೀವು ಆರಾಮಾಗಿ ಮಾಡ್ಕೋಬೇಕು. ಓಕೆ, ಈವ್ನಿಂಗ್ ಮಾಡ್ತಾ ಇದ್ದಿಲ್ಲ ನಮ್ಮ ಈವ್ನಿಂಗ್ ಎಸ್ಸೆ, ಬೆಳಿಗ್ಗೆ ಸಂಕ್ಷಿಪ್ತ. ಕಡ್ಡಾಯ ಕನ್ನಡದಲ್ಲಿ ಹೆಲ್ಪ್ ಆಗುತ್ತೆ ಚೈತ್ರ, ಬಟ್ ಯಾವುದೇ ಡಿಸ್ಕ್ರಿಪ್ಟಿವ್ ಪೇಪರ್ ಅಲ್ಲಿ ಅಷ್ಟೊಂದು ಹೆಲ್ಪ್ ಆಗಲ್ಲ. ಬಟ್ ಕಡ್ಡಾಯ ಕನ್ನಡದಲ್ಲಿ ಸಂಕ್ಷಿಪ್ತ ಬರ ಇರುತ್ತೆ. ಸೊ ಅಲ್ಲಿ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಡನ್ನ? ನಾಳೆ ಬರ್ಕೊಂಡ್ ಬರ್ತೀರಾ ಪಕ್ಕ? ನಾಳೆ ಈ ಎಸ್ಸೆನ್ನ ಎಲ್ಲರೂ ಕಡ್ಡಾಯವಾಗಿ ಬರ್ಕೊಂಡು ಬರ್ತೀರಾ? ನೀವು ಟ್ರೈ ಮಾಡ್ರಿ, ನಾನು ಬರೆಸ್ತೀನಿ. ಬರೆಸಿದಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಬರೀಬೇಕು, ಏನ್ ಬರೀಬೇಕು. ನೀವು ಬರ್ದಾಗ್ಲೇನೆ ನಿಮ್ ಮಿಸ್ಟೇಕ್ಸ್ ಏನಂತ ಗೊತ್ತಾಗುತ್ತೆ. ನೀವು ಬರೀಲಿಲ್ಲ ಅಂದ್ರೆ ನಿಮ್ ಮಿಸ್ಟೇಕ್ಸ್ ಹೆಂಗ್ ಗೊತ್ತಾಗುತ್ತೆ ನಿಮಗೆ? ಸೊ ಬರೀರಿ, ಮರೀದೇ ಬರೀರಿ. ಓಕೆ, ಆಲ್ರೈಟ್, ಇವತ್ತು ಇಷ್ಟು ಸಾಕು. ಮತ್ತೆ ನಾಳೆಯ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೆಲ್ಲರಿಗೂ ಕೂಡ ಧನ್ಯವಾದಗಳು. ಶುಭ ದಿನ. ರಮಾ, ಹಾ ಹೌದಮ್ಮ, ರಮಾ. ನಮಸ್ತೆ ಸರ್. ಹೇಳ್ರಿ ಚೋಟೆ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಮ್ಮ. ಸರ್, ಇವಾಗ ನೀವು ಬರ್ತೀರಲ್ವಾ ಎಸ್ ಎನಲ್ಲಿ ಈ ಥರನೇ ಬರೀಬೇಕು ಸರ್? ಜೋರಾಗಿ ಮಾತಾಡ್ಬೇಕು ಸರ್, ಇವಾಗ ನೀವು ಇವಾಗ ಬರ್ತೀರ